ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ ಟೌನ್ ರೋಡಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಇವತ್ತು ನಾವು ಹೊರಟಿರೋದು ಹಾರಂಗಿ ಡ್ಯಾಮ್ ನೋಡ್ಕೊಂಬರೋಣ ಅಂತ. ಇದು ಆ್ಯಕ್ಚುಲಿ ಸ್ವಲ್ಪ ಹಳೆ ವಿಡಿಯೋ ಆಯಿತಾ, ಯಾಕಂದರೆ ಇದು ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಇವತ್ತು ಕೂಡ ಬಂದಿದೆ ನೋಡಿ ಎಡಿಟ್ ಮಾಡೋಕ್ಕೆ. ಹಾಗೆ ಕೂತಾಗ ಗೊತ್ತಾಯಿತು ವಾಯ್ಸ್ ಬರಲಿಲ್ಲ, ನನ್ನ ಮೈಕ್ ಇಶ್ಯೂಯಿಂದಾಗಿ ಒಂದು ಚೂರು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಪೆಟ್ರೋಲ್ ಒಂದು ಸ್ವಲ್ಪ ಕಮ್ಮಿ ಇತ್ತು ಗಾಡೀಲಿ, ರಿಸರ್ವ್ಗಿಂತನೂ ಒಂಚೂರು ಕಮ್ಮಿನೇ ಇತ್ತು. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಬಂಕಿಗೆ ಬಂದೆ. ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡೆ ಹೊರಡೋಣ. ಮಳೆಗಂತೂ ಫುಲ್ ನೆಂದೋಗ್ಬಿಟ್ಟಿದೆ. ಓಕೆ, ಪೆಟ್ರೋಲೆಲ್ಲ ಹಾಕ್ಸಾಯಿತು. ಇನ್ನು ಡೈರೆಕ್ಟ್ ಹಾರಂಗಿ ಡ್ಯಾಮಿಗೆ ಹೊರಟೆ. ಆ ಡ್ಯಾಮು ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಏನೋ ಇರಬೇಕು ನನ್ನ ಮನೆಯಿಂದ ಅಷ್ಟೇ. ಒಂದು ಸೈಡ್ ಹೇಳ್ತಾ ಇರೋದು, 2 ಸೈಡಲ್ಲ. 12 ಕಿಲೋಮೀಟರ್ ಏನೋ ಆಗ್ಬೋದು ಅಷ್ಟೇ. ನನ್ನ ಫ್ರೆಂಡ್ಸು ಸುಮಾರು ಜನ ಹೇಳ್ತಾಯಿದ್ರು ನೀರು ಬಿಟ್ಟಿದ್ದಾರೆ ಅಂತ. ಅದಕ್ಕೆ ನೋಡ್ಕೊಂಬರೋಣ ಅಂತ ಬಂದೆ. ಬಟ್ ನಾನು ಸೋಲೋನೇ ಬಂದಿರೋದಾಯ್ತಾ. ಏನೇನೋ ಮಾತಾಡ್ತಾ ಇದ್ದೆ, ಬಟ್ ಏನಂದರೆ ಏನೂ ರೆಕಾರ್ಡ್ ಆಗಲಿಲ್ಲ. ಅದೊಂದು ಬೇಜಾರಿದೆ. ಬಟ್ ಮುಂದಿನ ಸತಿ ಸರಿ ಮಾಡ್ಕೊಳ್ತೀನಿ ನಾನು ನನ್ನ ಮೈಕ್ ಇಶ್ಯೂನ. ಒಂದು ಕನ್ನಡದ ಸಾಂಗ್ ಹಾಡ್ತೀನಿ, ಕೇಳ್ಕೊಂಡು ಎಂಜಾಯ್ ಮಾಡಿ ರೈಡ್ನ. ನನ್ನನೆ ನಾನು ಅವಳಿರದ ಊರಿನಲ್ಲಿ ನೆಲೆಸಿರುವೆ, ಕಣ್ಣಲ್ಲಿ ಕನಸುಗಳ ಕೂಡಿಡುವೆ. ಈ ರೀತಿ ಬದಲಿಸಿ ನನ್ನನ್ನು. ಇಲ್ಲಿಂದ ಒಂದು ಸ್ವಲ್ಪ ಕೆಸರು ರೋಡು ಸ್ಟಾರ್ಟ್ ಆಯಿತು. ಪಚ ಗಾಡಿ ಕಲರೇ ಚೇಂಜ್ ಆಗಿಬಿಟ್ಟಿತ್ತು. ಏನಕ್ಕೆ ಅಂದರೆ ಮುಂದೆ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಹಾಗಾಗಿ ಕೆಸರು. ಬಟ್ 1 ವರ್ಷದಿಂದನೂ ಮಾಡ್ತಾನೆ ಇದ್ದಾರೆ, ಇನ್ನೂ ಫಿನಿಶ್ ಆಗಿಲ್ಲಪ್ಪ. ಇರಲಿ ಬಿಡಿ, ಸೈಡಿಂದ ಹೋಗೋಣ. ಈ ರೋಡ್ ಸರಿ ಇತ್ತು ಅಂದರೆ ನಮಗೆ ಸ್ಟ್ರೈಟೇ ಹೋಗ್ಬೋದಿತ್ತು. ರೋಡ್ ಸರಿ ಇಲ್ಲ ಅಂತ ನಾನು ರೈಟ್ ತೊಗೊಂಡಿದ್ದಷ್ಟೇ. ಬಂದ್ವಿ ಹಾರಂಗಿ ಡ್ಯಾಮಿಗೆ ಬಂದ್ವಿ ನೋಡಿ. ಈ ಕಡೆ ಇದೂ ನಿಮಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಪಾರ್ಕ್ ಇದೆ, ಅಲ್ಲಿ ಗೇಟ್ ಕಾಣಿಸ್ತಿದೆ ಅಲ್ಲ, ಅದು ಪಾರ್ಕ್ಗೆ ಎಂಟ್ರಿ. ಡೌನ್ ಬಂತು ಅಂದರೆ ನೀವು ಡ್ಯಾಮ್ ನೀರೆಲ್ಲ ನೋಡ್ಕೊಂಡು ಬ್ರಿಡ್ಜ್ ಮೇಲೆಲ್ಲ ಫೋಟೋಸ್ ಎಲ್ಲ ತಗೊಳ್ಬೋದು. ನೋಡಿ ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಹರಿತಿದೆ ಅಂತ. ಬಟ್ ತುಂಬ ಫೋರ್ಸ್ ಇಲ್ಲ, ಇದು ಮೀಡಿಯಮ್ ಆಗಿದೆ. ನಾವು ಸದ್ಯಕ್ಕೆ ಮುಂದೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಅಂದರೆ ಆ ಕಡೆಯಿಂದನೂ ವ್ಯೂ ಚೆನ್ನಾಗಿದೆ, ನಿಮ್ಗೆ ತೋರಿಸ್ತೀನಿ. ಸುಮಾರು ಜನ ಇದ್ದಾರೆ ನೋಡೋಕ್ಕೆ ಬಂದಿರೋರು. ಇಲ್ಲಿ ಸ್ವಲ್ಪ ಮುಂದೆ ಬಂದೆ ನಾನು ಲೆಫ್ಟ್ ತೊಗೊಳ್ಬೇಕು ಆಯಿತಾ. ಲೆಫ್ಟ್ ತೊಗೊಂಡ್ರೆ ಹಾರಂಗಿ ಡ್ಯಾಮ್ ಹತ್ತಿರ ಹೋಗ್ಬೋದು. ಮುಂಚೆ ಹೆಂಗಿತ್ತು ಅಂದರೆ ತುಂಬ ಹತ್ತಿರ ಬಿಡೋರು ಆಯಿತಾ. ಇವಾಗೆಲ್ಲ ಸೆಲ್ಫಿ ತೆಗಿಯೋಕ್ಕೆ ಅದು ಇದಕ್ಕೆಲ್ಲ ಸಾಯ್ತಾರೆ ಅಂತ ಯಾವ ರೀತಿ ಬಿಡ್ತಾ ಇಲ್ಲ ನಮಗೆ, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಒಂದು ಸ್ವಲ್ಪ ನಿಯರ್ ಬೈಯಿಂದ ನೋಡ್ಕೊಂಬರ್ಬೋದು ಅಷ್ಟೇ. ನೋಡಿ, ಮುಂಚೆ ಈ ಗೇಟ್ ಓಪನ್ ಇರ್ತಿತ್ತು, ಈ ಗೇಟ್ ಥ್ರೂ ನಮಗೆ ಆ ಡ್ಯಾಮ್ ಗಂಟ ಹೋಗ್ಬೋದಿತ್ತು, ಹತ್ತಿರದಿಂದ ನೋಡ್ಬೋದಿತ್ತು ಅದೇ. ಬಟ್ ಇವಾಗೆಲ್ಲ ಬಿಡಲ್ಲ. ಹಂಗೆ ಟರ್ನ್ ಮಾಡ್ಕೊಂಬರುವಾಗ ಅಲ್ಲೊಂದು ಫಾಲ್ಸ್ ರೀತಿ ಕಾಣಿಸ್ತು, ನೋಡ್ಕೊಂಬರೋಣ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಕಾಡು ಮಧ್ಯೆ ಎಲ್ಲ ನೋಡ್ಕೊಂಡು ಬಂದೆ. ಬಟ್ ಹತ್ತಿರದಿಂದ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ ಒಂದು ನಿಮಿಷ, ಈ ಪೊದೆ ರೋಡನ್ನೆಲ್ಲ ದಾಟ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಜಾಸ್ತಿ ಜನ ಬರಲ್ಲ, ಡ್ಯಾಮ್ ನೋಡ್ಕೊಂಡು ಹಾಗೆ ಹೋಗ್ಬಿಡ್ತಾರೆ. ಇದು ಪ್ರೊಹಿಬಿಟೆಡ್ ಅಂತ ಸರಿ ಗೊತ್ತಿಲ್ಲ ನನಗೆ, ಬರಬೇಕಾ ಬರಬಾರ್ದಾ ಅಂತ. ಬಟ್ ಹತ್ತಿರ ಬಂದಾಗ ನೋಡಿ ವ್ಯೂ ಹೆಂಗಿದೆ ಅಂತ. ಅವಳಿರದ ಊರಿನಲ್ಲಿ ನೆಲೆಸಿರುವೆ, ಕಣ್ಣಲ್ಲಿ ಕನಸುಗಳ ಕೂಡಿಡುವೆ. ಈ ರೀತಿ ಬದಲಿಸಿ ನನ್ನನ್ನು ಈಗ ಎಲ್ಲಿ ಹೋದೆ. ಅದೆಲ್ಲ ನೋಡ್ಕೊಂಡು ನಾನು ಪುನಃ ಬ್ಯಾಕ್ ಟು ಡ್ಯಾಮ್ ಹತ್ರನೇ ಬಂದೆ. ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಅದು ಸಮೇತ ಶೂಟ್ ಆಗಲಿಲ್ಲ. ಭಾರಿ ಬೇಜಾರಾಯಿತು. ಮೊಬೈಲಲ್ಲಿ ಒಂದು ಸ್ವಲ್ಪ ಶೂಟ್ ಮಾಡಿದ್ನ ನಿಮಗೆ ತೋರಿಸ್ತೀನಿ. ಆ ಕ್ಲೈಮೇಟ್ ಮಾತ್ರ ಆ ದಿವಸ ತುಂಬಾ ಚೆನ್ನಾಗಿತ್ತು. ಅದು ಯಾಕೆ ನನ್ನ ಮೈಕ್ ಕೈ ಕೊಡ್ತು ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ಸರಿ ಮಾಡ್ತೀನಿ. ನಿಮಗೆ ಆ ಸೈಡು ನಾನೊಂದು ಫಾಲ್ಸ್ ತೋರಿಸಿದ್ದೆ ಅಲ್ಲ, ಮಿನಿ ಫಾಲ್ಸು, ಅದು ನಿಮಗೆ ಲೆಫ್ಟ್ ಸೈಡ್ ಹೋಗಬೇಕು. ಇಲ್ಲಿ ನಮ್ಮ ಸ್ನೇಹಿತರು ಸಿಕ್ಕಿದ್ರು ನೋಡಿ, ಅಮಿತ್ ಅಂತ ಇವ್ರ ಹೆಸರು, ಅವ್ರ ಹೆಸರು ಲಿಖಿತ್ ಅಂತ.
ಅವರು ಸಮೇತ ಡ್ಯಾಮ್ ನೀರು ನೋಡೋಕ್ಕೆ ಬಂದಿದ್ದರು. ಆ ಲಿಖಿತ್ ಅನ್ನೋರು ನೀವು ನಮ್ಮ ರತನ್ ಅವ್ರ ಚಾನಲಲ್ಲೇ ಜಾಸ್ತಿ ನೋಡಿರ್ತೀರ. ಹಾಗೆ ಇವರೆಲ್ಲ ಅವ್ರ ಫ್ರೆಂಡ್ಸ್ ಅಂತೆ. ಹಾಗೆ ಮಾತಾಡ್ಸಿದ್ರು, ಒಂದು ಸ್ವಲ್ಪ ಖುಷಿ ಆಯಿತು. ಹಾಗೆ ಅವ್ರ ಜೊತೆಲ್ಲ ಮಾತಾಡಿಕೊಂಡೇ ನಿಂತೆ ಒಂದು ಸ್ವಲ್ಪ ಹೊತ್ತು. ಬಟ್ ಕಾನ್ವರ್ಸೇಷನ್ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡುವಾಗ. ಅದು ಸಮೇತ ಶೂಟ್ ಆಗಲಿಲ್ಲ, ಏನು ಮಾಡೋದು ಹೇಳಿ. ಅದು ಇದೆಲ್ಲ ಮಾತಾಡಿ ನಮ್ಮ ಹುಡುಗಂಗೆ ಬಾಯ್ ಅಂತ ಹೇಳಿ ಒಂದು ಸೆಕೆಂಡ್ ಎಲ್ಲ ಕೊಟ್ಟು ಹಾರಂಗಿ ಪಾರ್ಕ್ ನೋಡೋಣ ಅಂತ ಸ್ವಲ್ಪ ಮುಂದೆ ಬಂದೆ. ನೋಡಿ, ಇದೇ ಪಾರ್ಕ್ ಎಂಟ್ರೆನ್ಸು. 10 ರೂಪಾಯಿನೋ 20 ರೂಪಾಯಿನೋ ಏನೋ ಟಿಕೆಟ್ ಚಾರ್ಜ್ ಮಾಡಿದರು. ಬಟ್ ನನ್ನ ಸರಿ ನೆನಪಾಯ್ತಾ ಇಲ್ಲ. ಈ ಜಾಗದಲ್ಲಿ ಕಾರಂಜಿ ಅಂತ ಮಾಡ್ತಾರೆ, ಅಂದರೆ ನೀರನ್ನ ಫೋರ್ಸಾಗಿ ಬಿಡ್ತಾರೆ ಮೇಲೆ. ಈ ಸೈಡಿಂದ ಏನೋ ಲೈಟಿಂಗ್ಸ್ ಏನೋ ಹಾಕ್ತಾರಲ್ಲ, ಆ ಟೈಪು. 10 ರೂಪಾಯಿಗೆ ಆಲ್ಮೋಸ್ಟು ವರ್ತಿದೆ ಅಂತ ನನಗನ್ನಿಸ್ತು. 10-20 ಸರಿ ನೆನಪಿಲ್ಲ ನನಗೆ ಇವಾಗ. ಇಲ್ಲೆಲ್ಲ ನೀರೆಲ್ಲ ಇರ್ತಿತ್ತು ಮುಂಚೆ. ಬಟ್ ಗಾರ್ಡನ್ ಮಾತ್ರ ಒಂದು ತಕ್ಕಮಟ್ಟಿ ಮೈಂಟೈನ್ ಮಾಡಿದರು. ಇರೋ ಫ್ಯಾಕ್ಟ್ನ ಇರೋ ರೀತಿಯೇ ಹೇಳಬೇಕಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೇನೋ ಒಂದು ತಕ್ಕಮಟ್ಟಿಗೆ ಖುಷಿ ಆಯಿತು ಡ್ಯಾಮ್ ನೋಡಿ. ಮತ್ತು ಈ ಪಾರ್ಕು ಎಲ್ಲ ಒಂದು ತಕ್ಕಮಟ್ಟಿಗೆ ಮೈಂಟೈನ್ ಮಾಡಿದರು. ಈ ಸುಮಾರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಬಟ್ ಏನೂ ಶೂಟ್ ಆಗಲಿಲ್ಲ. ಇಲ್ಲಿಂದ ಏನಂದರೆ ನಮಗೆ ಆ ಪಾರ್ಕೆಲ್ಲ ನೋಡ್ಕೊಂಡು ಡ್ಯಾಮ್ ಹತ್ತಿರವರೆಗೆ ಹೋಗ್ಬೋದು. ಒಂದೆರಡು ಫೋಟೋಸ್ ಎಲ್ಲ ಇನ್ಸ್ಟಾದಲ್ಲೆಲ್ಲ ಹಾಕಿದೆ, ನೀವೆಲ್ಲ ನೋಡಿರ್ತೀರ. ಮೆಟ್ಲು ರೀತಿ ಎಲ್ಲ ಮಾಡಿರ್ತಾರೆ. ಬಟ್ ಹೆವಿ ಜಾರ್ತೈತೆ ಒಂದು ಸೈಡನ್ನು ಮೆಟ್ಲು. ಕಡೆಗೂ ನಾವು ಫೈನಲ್ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಆ ಕೊನೆಗೆ ನಿಂತು ಡ್ಯಾಮ್ ಪಕ್ಕ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಬೋದು. ಅದಕ್ಕೆ ಇಲ್ಲಿವರೆಗೆ ಬಂದೆ ನಾನು. ಇಲ್ಲಿ ಆ್ಯಕ್ಚುಲಿ ನಾನು ಬಂದಿರೋದು ಭಾಳ ಕಮ್ಮಿ, ಒಂದು 2-3 ಸತಿನೋ ಇದು ಸೇರಿ ಬಂದಿರೋದಷ್ಟೇ. ಬರೋ ಟೈಮಲ್ಲೆಲ್ಲ ಹಂಗೆ ಆ ಬ್ರಿಡ್ಜ್ ಮೇಲೆ ಪಾಸ್ ಆಗಿಬಿಡ್ತೀವಿ. ನೋಡಿ ಡ್ಯಾಮ್ ಹತ್ತಿರದಿಂದ ಹೆಂಗೆ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿತ್ತು ಅವತ್ತು ಆ್ಯಕ್ಚುಲಿ. 1-2 ಫೋಟೋಸ್ ಎಲ್ಲ ತಗೊಳ್ತೀನಿ. ಜಾಸ್ತಿ ರಶ್ ಎಂಬುದು ಇರಲಿಲ್ಲ ಇಲ್ಲಿ ಅವತ್ತು. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋ ಜೊತೆ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.